ತಮ್ಮೆಲ್ಲರಿಗೂ ವಚನಗಳು ವಿತ್ ಮುಗುಳುನಗೆ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. 12ನೇ ಶತಮಾನದ ಶರಣರಲ್ಲಿ ಮಾದಾರ ಚೆನ್ನಯ್ಯ ಬಹು ಮುಖ್ಯವಾದ ವ್ಯಕ್ತಿ. ಸತ್ಯ ಶುದ್ಧ ಕಾಯಕಕ್ಕೆ ಹೆಸರಾದವರು. ಮಾದಾರ ಚೆನ್ನಯ್ಯ ಶ್ರೇಷ್ಠ ವಚನಕಾರ. ಚೆನ್ನಯ್ಯನವರು ತನ್ನ ವಚನಗಳಲ್ಲಿ ಯಾವುದೇ ಅಂಕಿತ ನಾಮವನ್ನು ಬಳಸಿಕೊಂಡಿಲ್ಲ. ತನ್ನ ಕಾಯಕದಲ್ಲಿ ಬಳಸುವ ಕೈ, ಉಳಿ, ಅಡಿಗೂಟ ಮೊದಲಾದವನ್ನೇ ಬಳಸಿ ಹರಿ ನಿಜಾತ್ಮ ರಾಮನ ರಾಮ ಎಂದಿದ್ದಾರೆ. ಇಂತಹ ಒಬ್ಬ ಮಹಾನ್ ಶರಣರ ವಚನಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ. ನುಡಿಲೇಸು ನೆಡೆಯ ಧಮವಾದಲ್ಲಿ ಅದು ಬಿಡುಗಡೆಯಿಲ್ಲದೆ ಹೊಲೆ. ಕಳವು ಪಾರದ್ವಾರಂಗಳಲ್ಲಿ ಹೊಲಬನರಿಯದೆ ಕೆಟ್ಟು ನೆಡೆಯುತ್ತಾ ಮತ್ತೆ ಕುಲಜರೆಂಬ ಒಡಲವರುಂಟೆ. ಆಚಾರವೇ ಕುಲ, ಅನಾಚಾರವೇ ಹೊಲೆ. ಇಂತಿ ಉಭಯವ ತಿಳಿದರಿಯಬೇಕು. ಕೈಯುಳಿ ಕತ್ತಿ ಅಡಿಗೂಟಂಕಡಿಯಾಗಬೇಡ. ಹರಿ ನಿಜಾತ್ಮ ರಾಮ ರಾಮನ. ರಜ್ಜು ರಸ ಕೂಡಿ ಅಗ್ನಿ ಮುಟ್ಟಿ ಉರಿದಲ್ಲಿ ಅದೇ ಥರ ಹೊದ್ದಿಗೆಯ ಬೆಳಗು. ರಜ್ಜು ರಸದಿಂದವೋ ಅಗ್ನಿಯ ಭಾವದಿಂದವೋ ಈ ಮೂರರ ಹೊಲಬಿನ ಹೊದ್ದಿಕೆಯಲ್ಲಿ ಬೆಳಗುವ ಪ್ರಜ್ವಲಿತ ಅನಲನ ಕೂಡುವಿನೊಳಗಾಯಿತು. ಕಾಯದ ಕರ್ಮದ ಜ್ಞಾನದಿಂದ ಕಂಡೆಹನೆಂದೆಡೆ ನಾಮವಿಲ್ಲದ ರೂಪು ಭಾವದಿಂದ ಅರಿವಠಾವಾಗುವುದು. ಒಂದರಿಂದ ಒಂದು ಕಂಡೆಹನೆಂಬ ಸಂದೇಹ ಇನ್ನೆಂದಿಗೆ ಹರಿಗು. ಕೈಯುಳಿ ಕತ್ತಿ ಅಡಿಗೂಟಂಕಡಿಯಾಗಬೇಡ. ಹರಿ ನಿಜಾತ್ಮ ರಾಮ ರಾಮನ. ಸಾಂಖ್ಯ ಶ್ವಪಚ ಅಗತ್ಯ ಕಬ್ಬಿಲ ದುರ್ವಾಸ ಮಚ್ಚಿಗ ದದೀಚಿ ಕೀಲಿಗ ಕಶ್ಯಪ ಕಮ್ಮಾರ ರೋಮಜ ಕಂಚುಗಾರ ಕೌಂಡಿಲ್ಯ ನಾವಿದನೆಂಬ ನೆಂಬುದು ನರಿದು ಮತ್ತೆ ಕುಲವುಂಟೆಂದು ಛಲಕ್ಕೆ ಹೊರಲೇತಕ್ಕೆ. ಇಂತಿ ಸಪ್ತ ಋಷಿಗಳೆಲ್ಲರೂ ಸತ್ಯದಿಂದ ಮುಕ್ತರಾದುದ ನರಿಯದೆ ಅಸತ್ಯದಲ್ಲಿ ನಡೆದು ವಿಪ್ರರು ನಾವು ಘನವೆಂದು ಹೋರುವ ಹೊತ್ತು ಹೋಕರ ಮಾತೇತಕ್ಕೆ. ಕೈಯುಳಿ ಕತ್ತಿ ಅಡಿಗೂಟಂಕಡಿಯಾಗಬೇಡ. ಹರಿ ನಿಜಾತ್ಮ ರಾಮ ರಾಮನ. ನರಕುಲ ಹಲವಾದಲ್ಲಿ ಯೋನಿಯ ಉತ್ಪತ್ತಿಯ ಒಂದೇ ಭೇದ. ಮಾತಿನ ರಚನೆ ಎಷ್ಟಾದಡೇನೋ ನಿಹಿತವರಿವುದು ಒಂದೇ ಭೇದ. ವಸ್ತು ಜಾತಿ ಗೋತ್ರ ವಿಶೇಷವೆಂಬಲ್ಲಿ ದಿನರಾತ್ರಿ ಎಂಬ ಉಭಯವ ನಳೆಯುವುದಕ್ಕೆ ತಮ ಬೆಳಗೆರಡೆಂಬವಲ್ಲದಿಲ್ಲ. ಕುಲ ಉಭಯ ಶಕ್ತಿ ಪುರುಷತ್ವಲ್ಲದಿಲ್ಲ. ಬೇರೆ ಹಲವು ತೆರೆನುಂಟೆಂದೆಡೆ ಮೀರಿ ಕಾಬ ಶ್ರುತ ದೃಷ್ಟ ಇನ್ಯಾವುದು. ಎಲ್ಲದಕ್ಕೂ ನೀರು ನೆಲ ಸೂರ್ಯ ಸೋಮ ಆರೈದು ನೋಡುವ ದೃಷ್ಟಿಯೊಂದೇ ಬೊಂಬೆ. ಬೊಂಬೆ ಹಲವ ನೋಡಿಹೇ ಬೊಂಬೆ ಹಲವೊಂದ ಕಾಣ್ಬಂತೆ. ಅಂತರಂಗವ ತಿಳಿದು ನಿಂದಲ್ಲಿ ಹಲವು ಕುಲದ ಹೊಲೆಯೆಂದು ಇಲ್ಲವೆಂದೆ. ಕೈಯುಳಿ ಕತ್ತಿ ಅಡಿಗೂಟಂಕಡಿಯಾಗಬೇಡ. ಹರಿನಿ ನಿಜಾತ್ಮ ರಾಮ ರಾಮನ. ಕಾಯದ ಸುಳುಹುನ್ನಕ್ಕ ಕರ್ಮಪೂಜೆ ಬೇಕೆಂಬರು. ಜೀವನ ಸಂಚಾರವುಳ್ಳನ್ನಕ್ಕ ಜ್ಞಾನವರಿಯಬೇಕೆಂಬರು. ಜ್ಞಾನ ಧ್ಯಾನಿಸಿ ಕಾಬಲ್ಲಿ ಕಾಯದ ಕರ್ಮದಿಂದ ಮುಕ್ತಿಯೋ ಜೀವನ ಜ್ಞಾನದಿಂದ ಮುಕ್ತಿಯೋ. ಧ್ಯಾನದಿಂದ ಮುಕ್ತಿಯೋ ಧ್ಯಾನಿಸಿ ಕಾಲ ಕುರುಹ ಎನಗೊಂದು ಬಾರಿ ತೋರ. ಕೈಯುಳಿ ಕತ್ತಿ ಅಡಿಗೂಟಂಕಡಿಯಾಗಬೇಡ. ಹರಿನಿ ನಿಜಾತ್ಮ ರಾಮ ರಾಮನ. ಮಹಾಜ್ಞಾನ ದಿವ್ಯ ಪರಿಪೂರ್ಣ ವಸ್ತು. ಜಾಗಹಿತಾರ್ಥವಾಗಿ ಸ್ವಯಂಭುವೆಂಬ ಸ್ವರೂಪ ಬಿಟ್ಟು ಲೀಲಾಸಂಭವನಾಗಿ ಉಮಾಪತಿಯಾದಲ್ಲಿ ಪಂಚವಸ್ತ್ರದಿಂದ ಪಂಚಭೂತಿಗಳು ಕಲ್ಪಿಸುವಲ್ಲಿ ಕರ್ಮಶಕ್ತಿ ವಿಷ್ಣುರೂಪವಾಯಿತು. ಭಾವಶಕ್ತಿ ಬ್ರಹ್ಮರೂಪವಾಯಿತು. ಜ್ಞಾನಶಕ್ತಿ ರುದ್ರರೂಪವಾಯಿತು. ಈ ಉಭಯವ ಘಟಿಸಿ ನಿಂದಲ್ಲಿ ಷಡುದರ್ಶನ ಸಂಭವಿಸಿದ ಟಾವ್ಯಾವುದು. ಒಂದು ವೃಕ್ಷದಲ್ಲಿ ಹುಟ್ಟಿದ ಫಲ ಮೊದಲೇ ಎಳೆದಾಗಿ ತದನಂತರ ಮೀರಿ ಬಲಿದಲ್ಲದೆ ಬೀಜಾಂಕುರವಿಲ್ಲ. ಮರದಿಮ್ಮೀರಿ ತೋರುವ ಅಂಕುರವಿಲ್ಲ. ವಸ್ತುವ ಮೀರುವ ದರ್ಶನವಿಲ್ಲ. ಅಪ್ಪುವೊಂದರಲ್ಲಿ ಹಲವು ಘನವನುಭವಿಸಿದಂತೆ ವಸ್ತುವೊಂದರಲ್ಲಿ ಸಕಲ ಕೃತ್ಯವ ಮಾಡಿ ತನ್ನ ಚಿತ್ತದ ಕತ್ತಲೆಯ ಹರಿದು ಕೊಂಬವಂಗೆ ಅವನಳು ತಥ್ಯ ಮಿಥ್ಯ. ಕೈಯುಳಿ ಕತ್ತಿ ಅಡಿಗೂಟಂಕಡಿಯಾಗಬೇಡ. ಹರಿನಿ ನಿಜಾತ್ಮ ರಾಮ ರಾಮನ. ವೇದಶಾಸ್ತ್ರಕ್ಕೆ ಹಾರುವನಾಗಿ ವೀರ ವಿತರಣಕ್ಕೆ ಕ್ಷತ್ರಿಯನಾಗಿ ಸರ್ವನಾರೈದು ನೋಡುವಲ್ಲಿ ವೇಶ್ಯನಾಗಿ ವ್ಯಾಪಾರದೊಳಗಾಗಿ ಕೃಷಿಯ ಮಾಡುವುದಕ್ಕೆ ಶೂದ್ರನಾಗಿ ಇಂತಿ ಜಾತಿ ಗೋತ್ರದೊಳಗಾದ ನೀಚ ಶ್ರೇಷ್ಠವೆಂಬ
ಆಧಾರ ಚೆನ್ನಯ್ಯನವರ ವಚನಗಳು ಎಷ್ಟು ಅದ್ಭುತವಾಗಿವೆ. 2 ಕುಲವಲ್ಲದೆ ಹೊಲೆ 18 ಜಾತಿಯೆಂಬ ಕುಲವಿಲ್ಲ. ಬ್ರಹ್ಮವನರಿದಲ್ಲಿ ಬ್ರಾಹ್ಮಣ ಸರ್ವಜೀವಿತಃ ಕರ್ಮಕ್ಕೊಳಗಾಗಿದ್ದಲ್ಲಿ ಸಮಗಾರ. ಈ ಉಭಯವ ನರಿದು ಮರೆಯಲಿಲ್ಲ. ಕೈಯುಳಿ ಕತ್ತಿ ಅಡಿಗೂಟ ಕಡಿಯಾಗಬೇಡ ಅರಿ ನಿಜಾತ್ಮ ರಾಮ ರಾಮನ. ಶುಕ್ಲ ಶೋಣಿತ ಮಜ್ಜೆ ಮಾಂಸ ಹಸಿವು ತೃಷೆ ವ್ಯಸನ ವಿಷಯಾದಿಗಳೊಂದೇ ಭೇದ. ಮಾಡುವ ಕೃಷಿ ವ್ಯವಸಾಯ ಹಲವಲ್ಲದೆ ತೋರುವ ತೋರಿಕೆ ಅರಿವಾತ್ಮನೊಂದೇ ಭೇದ. ಆವ ಕುಲವಾದಡು ಅರಿದಲ್ಲಿಯೇ ಪರತತ್ವಭಾವಿ, ಮರೆದಲ್ಲಿಯೇ ಮಲಮಾಯಾ ಸಂಬಂಧಿ. ಇಂತಿ ಉಭಯವ ನರಿದು ಮರೆಯಲಿಲ್ಲ. ಕೈಯುಳಿ ಕತ್ತಿ ಅಡಿಗೂಟ ಕಡಿಯಾಗಬೇಡ ಅರಿ ನಿಜಾತ್ಮ ರಾಮ ರಾಮನ. ಸ್ಥೂಲ ಸೂಕ್ಷ್ಮ ಕಾರಣವೆಂಬ 3 ಕಂಬವನೆಟ್ಟು ಆಗುಚೇಕೆ ಎಂಬ ದಡಿಗೋಲಿನಲ್ಲಿ ಅಡಗದ ಎಮ್ಮೆಯ ಚರ್ಮವ ನೆಗೆದು ಉಭಯನಾಮವೆಂಬ ನಾರಿನಲ್ಲಿ ತಿತ್ತಿಯ ನೊಪ್ಪುವ ಮಾಡಿ ಭಾವವೆಂಬ ತಿಗುಡಿನಲ್ಲಿ ಸರ್ವಸಾರವೆಂಬ ಕಾರದ ನೀರ ಹೊಯ್ದು ಅಟ್ಟಿಯ ದುರ್ಗುಣ ಕೆಟ್ಟು ಮೆಟ್ಟಡಿಯವರಿಗೆ ಮುಟ್ಟಿಸ ಬಂದೆ. ಮೆಟ್ಟಡಿಯ ತಪ್ಪಲ ಕಾಯದೆ ಮೆಟ್ಟಡಿಯ ಬಟ್ಟೆಯ ನೋಡಿಕೊಳ್ಳಿ. ಕೈಯುಳಿ ಕತ್ತಿ ಅಡಿಗೂಟ ಕಡಿಯಾಗಬೇಡ ಅರಿ ನಿಜಾತ್ಮ ರಾಮ ರಾಮನ. ಚಕ್ರಿಯ ಕುಲವಾಸದ ಮೃತ್ತಿಕೆಯಂತೆ ಏನ ನೆನೆದರೂ ಹೊಪ್ಪುವಾರುವುದಕ್ಕೆ ಮುನ್ನವೇ ಚಿತ್ತದಲ್ಲಿ ತೋರುವ ತೋರಿಕೆ. ಚಿತ್ರಕುಂಭಗಳ ಒಪ್ಪೊಪ್ಪದಲ್ಲಿ ಅಹತೆರೆನಂತೆ ವಸ್ತು ತನ್ನೆಯ ಭಾವದಲ್ಲಿ ನಿಶ್ಚಯವಾಗಿ ನಿಂದಲ್ಲಿ ಕೃತ್ಯ ಅಕೃತ್ಯವೆಂಬ ಹೆಚ್ಚು ಕುಂದಿಲ್ಲ. ಕರ್ಮವಿಲ್ಲದ ಪೂಜೆ ನಿರ್ಮಲವೆಂಬುದು ತೋರದ ಆ ಜಡ ಉಮ್ಮಳ ದುಮ್ಮಳವೆಂಬ ಉಭಯವಳಿದ ಸುಮ್ಮಾನ ಸುಖಿಗೆ ಕರ್ಮ ನಿರ್ಮಲವೆಂಬುದೊಂದೇ ಇಲ್ಲ. ಕೈಯುಳಿ ಕತ್ತಿ ಅಡಿಗೂಟ ಕಡಿಯಾಗಬೇಡ ಅರಿ ನಿಜಾತ್ಮ ರಾಮ ರಾಮನ. ಇಷ್ಟು ಮಾದಾರ ಚೆನ್ನಯ್ಯನವರ ಅದ್ಭುತವಾದ ವಚನಗಳನ್ನು ಕೇಳಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೆಯ ವಚನಕಾರರೊಂದಿಗೆ ನಾನು ನಿಮ್ಮೊಂದಿಗೆ ಪ್ರೀತಿಯ ಮುಗುಳುನಗೆ.